ಸರ್ ಬೆಂಗಳೂರಿಂದ ತಾವು ನಡ್ಕೊಂಡು ಬರ್ತಾ ಇದ್ದೀರಾ, ನಾನು ನೋಡ್ತಾ ಇದ್ದೀನಿ. ಯಾಕಂದರೆ ಬೆಳಗ್ಗೆ ನಾನು ಮೊದಲನೇ ದಿನ ಬಂದಾಗಲೂ ಕೂಡ ನಾನು ನೋಡಿದೆ. ಸೊ ಸಕ್ಸಸ್ ಆಗುತ್ತೆ ಈ ಪಾದಯಾತ್ರೆ ಅಂತ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ. ಸಕ್ಸಸ್ ಆಗುತ್ತೆ ಸರ್. ಅವರೆಲ್ಲ ಅವ್ರು ನಿಮಗಿಂತ ಮುಂಚೆ ಹೋಗಲ್ಲ, ಜನಾಂದೋಲನ ಯಾತ್ರೆ ಮಾಡ್ತಾವ್ರಲ್ಲಿ ಎಲ್ಲ ಮಾಡಲಿ. ಮೊದಲನೇ ದಿನದಿಂದನೂ ಏನು ನಮ್ಮದೆಲ್ಲ ಹೋರಾಟ ಮಾಡೋಕ್ಕೂ ಮುಂಚೆನೇ ಅವರೇನೋ ಪ್ರಶ್ನೆಗಳು ಕೇಳಿ ಉತ್ತರ ಕೊಟ್ಟು ಬನ್ನಿ ಅಂತ ಹೇಳಿದರು. ಅದೇ ರೀತಿ ಇದನ್ನು ಜನಾಂದೋಲನ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಇದರಿಂದ ಅವ್ರಿಗೆ ಹಿನ್ನಡೆನೇ ಆಗುತ್ತೆ. ಈಗಾಗಲೇ ಅವರೆಲ್ಲ ಎದುರ್ಕೊಂಡು ಒಂಟಿಯಾಗಿ ಓಡಾಡೋ ಥರ ಆಗಿಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಎಲ್ಲ ನಾವು ಮಾಡ್ತಾ ಇರೋ ಹೋರಾಟ ಅವ್ರಿಗೆ ತಟ್ಟಿದೆ ಅಂತ ನಾವು ಅದ್ರ ಕೂಡ ಅಲ್ಲ, ಈಗ ಜನಾಂದೋಲನದ ಬಗ್ಗೆ ಮಾತಾಡಿದ್ರಿ ಮೇಡಮ್. ಈಗ ಜನಾಂದೋಲನ ಅವ್ರಿಗೆ ಜನಾದೇಶನೇ ಕೊಟ್ಟಿದ್ದಾರೆ. ಈಗ ಯಾಕೆ ಜನಾಂದೋಲನ ಅವ್ರಿಗೆ ಭಯ ಬಂದಿರೋದಕ್ಕೋಸ್ಕರ ಜನಾಂದೋಲನ ಮಾಡ್ತಿದ್ದಾರೆ ಅವರು. ಅಲ್ಲ, ನೀವು ತಪ್ಪಾಗಿ ಹೇಳ್ತಾ ಇದ್ದೀರಾ. ಅದಕ್ಕೆ ಫಸ್ಟ್ ನಾವು ಎಲ್ಲ ಮಾಡ್ತೀವಿ, ಆಮೇಲೆ ಇವ್ರು ಏನು ಬಂದ್ರು ಕೂಡ ನಾವೇ ತಪ್ಪಾಗಿ ಹೇಳ್ತಿದ್ದೀವಿ. ನೀವೇ ವಿಧಾನಸಭೆಯಲ್ಲಿ ನೀವೇ ಹೇಳಿದ್ರಲ್ವಾ ಅದನ್ನ. ST ಹಗರಣ ಆಗಿದ್ದು 187 ಕೋಟಿ ಅಲ್ಲ, ಅದಾಗಿರೋದು 87 ಕೋಟಿ 68 ಲಕ್ಷ ನೀವೇ ಹೇಳಿದ್ರಲ್ವಾ. ಮತ್ತು ಆದರೂ ಕೂಡ ನೀವು ನಿಮ್ಮ ಮುಖ್ಯಮಂತ್ರಿ ಕುರ್ಚಿಗೆ ಅಂಟ್ಕೊಂಡು ಇನ್ನೂ ಕೂತಿದ್ದೀರಿ. ಹಣಕಾಸು ಸಚಿವರಾಗಿದ್ದ ನೀವೇ ರಾಜೀನಾಮೆ ಕೊಡಿ ನಾವು ಕೇಳ್ತಾ ಇದ್ದೀವಿ. ಈಗ ಅವ್ರೀಗ ಮೊದಲು ಅಧಿಕಾರಕ್ಕೆ ಬಂದಂಥ ಸಮಯದಲ್ಲಿ ಅವರು ಮೊದಲು ಹೇಳಿದ್ದು SC ST ಅವ್ರನ್ನ ಅಭಿವೃದ್ಧಿ ಪಡಿಸ್ತೀವಿ ಅಂತ. ಎಲ್ಲ ಅಭಿವೃದ್ಧಿ ಪಡಿಸಿದ್ರು, ಅವ್ರದ್ದೇ ಹಣನ ಗ್ಯಾರಂಟಿಗಳು ಬಳಸ್ಕೊಂಡ್ರು. ಮತ್ತೆ ಇನ್ನೇನು ಅಭಿವೃದ್ಧಿ ಮಾಡ್ತಾರೆ ಅವರು. ಈಗ ಸಿದ್ದರಾಮಯ್ಯ ಅವ್ರು ಹೇಳಿದ್ರು ಬೇರೆಯವ್ರು ಯಾರಾದರೂ ಒಬ್ರು ಮುಖ್ಯಮಂತ್ರಿ ಆಗ್ತಾರೆ, ನಿಮ್ಗೇನು ಲಾಭ ಅದರಿಂದ? ಅಲ್ಲ, ನಾವು ಜನರ ಪರವಾಗಿ ಹೋರಾಟ ಮಾಡ್ತಿರೋಂಥವ್ರು. ಯಾರು ಮುಖ್ಯಮಂತ್ರಿ ಆಗ್ತಾರೋ ಬಿಡ್ತಾರೋ ಅನ್ನೋದಲ್ಲ ನಮ್ಮ ಉದ್ದೇಶ. ಯಾಕಂದ್ರೆ ತಪ್ಪಾಗಿರೋ ತಪ್ಪು ಅಂತ ಹೇಳ್ಬೇಕಲ್ಲ ನಾವು. ಹೇಳ್ದಿರೋ ಇದ್ರೆ ವಿರೋಧ ಪಕ್ಷದವ್ರ ಕೆಲಸ ಏನು ಮತ್ತೆ? ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.